ಈ ಕುರ್ಚಿಗೋಸ್ಕರ ನಡೀತಾ ಇರುವಂಥ ಕಸರತ್ತುಗಳು ವಿಪರೀತವಾಗಿದೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಆಡ್ತಾ ಇದ್ದಂಥ ಆಟಗಳಿಗಿಂತಲೂ ಕೂಡ ಈಗ ಹೊಸ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ. ಒಂದು ನಾನೇನು ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ, ಸಹಾಯಕನಾಗಿದ್ದೀನಿ ಅಂತ ಹೇಳಿಕೊಂಡ್ರು. ಎಲ್ಲವೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂದ್ಕೊಂಡ್ರು. ಈಗ ನೇರವಾಗಿ ದೆಹಲಿಗೆ ಹೋಗಿ ನಿಂತ್ಕೊಂಡು ಮುಖ್ಯಮಂತ್ರಿಗಳಿದ್ದಾರಲ್ಲ, ಮುಖ್ಯಮಂತ್ರಿಯ ಕುರ್ಚಿ ಖಾಲಿ ಇಲ್ಲ ಅಂತ ಹೊಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯರು ನೋಡಿದ್ರೆ ನಾವಿಬ್ಬರು ಕೂಡ ಜೊತೆಯಾಗಿದ್ದೀವಿ, 5 ವರ್ಷ ನಾವೇ ಇರ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಇಲ್ಲಿ ರಿಲ್ಯಾಕ್ಸ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಹಾಗಿದ್ದಾಗ ಏನಾಗ್ತಾ ಇದೆ ದೆಹಲಿಯಲ್ಲಿ? ಸ್ಟೋರಿ ನೋಡಿ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸ, ರಾಹುಲ್ ಗಾಂಧಿ ಜೊತೆಗೆ ಜಂಟಿ ಮೀಟಿಂಗ್, ಕುರ್ಚಿ ಕದನಕ್ಕೆ ಬೀಳುತ್ತಾ ಬ್ರೇಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿ ಮುಂದುವರೆದಿದೆ. ಸಿಎಂ ಕುರ್ಚಿ ಕದನ ದೆಹಲಿಯ ಹೈಕಮಾಂಡ್ ಅಂಗಳ ತಲುಪಿದ್ದು ಕುತೂಹಲ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಬೀಡು ಬಿಟ್ಟಿದ್ದು ಸಿಎಂ ಕುರ್ಚಿಗಾಗಿ ಭೂಮಿಕೆಯನ್ನ ಸಿದ್ಧಪಡಿಸ್ತಾ ಇದ್ದಾರಾ ಅನ್ನೋ ಅನುಮಾನವೂ ಮೂಡಿದೆ. ಗುರುವಾರ ಇಬ್ಬರು ನಾಯಕರು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ. ವಿದೇಶ ಪ್ರವಾಸ ಮುಗಿಸಿ ವಾಪಸ್ಸಾಗಿರುವ ರಾಹುಲ್ ಜೊತೆಗೆ ಸಿಎಂ ಹಾಗೂ ಡಿಸಿಎಂ ರಾಜ್ಯ ರಾಜಕೀಯದ ಕುರಿತು ಚರ್ಚೆಯನ್ನ ನಡೆಸಲಿದ್ದಾರೆ. ಈ ವೇಳೆ ಇಬ್ಬರು ನಾಯಕರು ಯಾವ ಅಭಿಪ್ರಾಯವನ್ನ ಮಂಡಿಸಲಿದ್ದಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಸಿಎಂ ಹುದ್ದೆ ಖಾಲಿ ಇಲ್ಲ, ಸಿದ್ದರಾಮಯ್ಯ ನಮ್ಮ ಒಬಿಸಿ ನಾಯಕರು. ಮತ್ತೆ ಸಿದ್ದರಾಮಯ್ಯ ಪರ ಡಿಕೆಶಿ ಬ್ಯಾಟಿಂಗ್. ಎಸ್, ಇತ್ತೀಚೆಗೆ ತಾನೇ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂದಿದ್ರು. ಆಗ ಡಿಕೆ ಶಿವಕುಮಾರ್ ಅಸಹಾಯಕತೆಯ ಮಾತುಗಳನ್ನ ಆಡಿದ್ರು. ಸಿದ್ದರಾಮಯ್ಯ ನಮ್ಮ ನಾಯಕರು, ನಾನು ಅವರಿಗೆ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಇದೀಗ ಮತ್ತೆ ಸಿದ್ದರಾಮಯ್ಯ ನಮ್ಮ ನಾಯಕರು ಅಂತ ಡಿಕೆಶಿ ಹೇಳಿದ್ದಾರೆ. ನಾಡಿದ್ದು ಸಿಎಂ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ. ವೇಣುಗೋಪಾಲ್ ಸುರ್ಜೇವಾಲಾ ಜೊತೆಗೆ ಮಾತುಕತೆ ಇದೆ. ಸಿಎಂ ಹುದ್ದೆ ಖಾಲಿ ಇಲ್ಲ, ಈ ಬಗ್ಗೆ ಚರ್ಚೆ ಬೇಡ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ನೋಡಿ, ನಾವು ಹೋದಾಗ ಹೋಗ್ತಾ ಇರ್ತೀವಿ, ಅವ್ರು ಫ್ರೀ ಇದ್ದಾಗ ಟೈಮ್ ಕೊಟ್ಟರೆ ಭೇಟಿ ಮಾಡ್ತಾ ಇರ್ತೀವಿ. ಅದಿದೆ, ಅದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕೆಲವು ತೀರ್ಮಾನಗಳು, ಕೆಲವು ಏನೇನು ಮಾಡಬೇಕು ಅಂತ ಇದೆ. ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿಗೆ ಸಿದ್ದರಾಮಯ್ಯ ನೇಮಕ ಮಾಡಲಾಗಿದ್ದು ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ನಮ್ಮ ಒಬಿಸಿ ನಾಯಕರು, ಅವರ ನಾಯಕತ್ವವನ್ನು ಹೈಕಮಾಂಡ್ ಬಳಕೆ ಮಾಡಿಕೊಳ್ಳುತ್ತಾ ಇದೆ ಅಂತ ಹೇಳಿದ್ದಾರೆ. On 15th, a team of our OBC leaders are coming to Karnataka, and KPCC is also hosting them to conduct a meeting, and my CM is taking a lead on that issue, though he is not the chairman. But he is the important leader of this country, who is the present chief minister. He will also contribute in his own way to strengthen the Congress party on the backward class issue. He is one of the leader of the backward class. So Congress party definitely would like to encash his leadership and his strength to the Congress party in the country. ದೆಹಲಿ ಪ್ರವಾಸದಲ್ಲಿರೋ ಡಿಕೆ ಶಿವಕುಮಾರ್ ಸಿಎಂ ರೂಮ್ನಲ್ಲಿ ದರ್ಬಾರ್ ನಡೆಸಿದ್ದಾರೆ. ದೆಹಲಿಯ ಹೊಸ ಕರ್ನಾಟಕ ಭವನದಲ್ಲಿರುವ ಸಿಎಂ ಕೊಠಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಸ್ತವ್ಯ ಹೂಡಿದ್ದಾರೆ. ಹೊಸ ಸಿಎಂ ರೂಮನ್ನ ಸಿದ್ದರಾಮಯ್ಯ ಬಳಕೆ ಮಾಡುತ್ತಿಲ್ಲ. ಉದ್ಘಾಟನೆ ಮಾಡಿ 1 ರಾತ್ರಿ ಮಾತ್ರ ಅಲ್ಲಿ ತಂಗಿದ್ದಾರೆ. ಹೀಗಾಗಿ ಹೊಸ ಸಿಎಂ ಕೊಠಡಿಯಲ್ಲಿ ಡಿಕೆ ಶಿವಕುಮಾರ್ ಬಳಕೆ ಮಾಡುತ್ತಿದ್ದಾರೆ. ಸುರ್ಜೇವಾಲಾ 1-to-1 ಮೀಟಿಂಗ್, ರಾಯರೆಡ್ಡಿ ಶಿವಗಂಗಾ ರಾಘವೇಂದ್ರ ಹಿಟ್ನಾಳ್ ಭೇಟಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರನ್ನ ತಣಿಸಲು ಹೈಕಮಾಂಡ್ ಕಸರತ್ತನ್ನ ನಡೆಸ್ತಾ ಇದೆ. ಇಂದು ಕೂಡ ಕಾಂಗ್ರೆಸ್ ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಮೀಟಿಂಗ್ ಅನ್ನು ನಡೆಸಿದ್ದಾರೆ. 20ಕ್ಕೂ ಹೆಚ್ಚು ಶಾಸಕರು 2ನೇ ಹಂತದ 2ನೇ ದಿನದ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ವಿವಾದಿತ ಶಾಸಕರಾದ ಬಸವರಾಜ ರಾಯರೆಡ್ಡಿ, ಶಿವಗಂಗಾ ರಾಘವೇಂದ್ರ ಹಿಟ್ನಾಳ್ ಸುರ್ಜೇವಾಲಾರನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಮುಂದೆಯೂ ಹಾಗೆ ಮಾತನಾಡಿದ್ರೆ ಇಕ್ಬಾಲ್ ಹುಸೇನ್ ರೀತಿ ಸಂಜೆ ನೋಟಿಸ್ ಜಾರಿಯಾಗುತ್ತಾ ಎಂಬ ಕುತೂಹಲವೂ ಹೆಚ್ಚಿದೆ. ಇನ್ನು ಮೀಟಿಂಗ್ ಬಳಿಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡಿ ಶಾಸಕರೊಂದಿಗೆ ಕ್ಷೇತ್ರದ ಅಭಿವೃದ್ಧಿ, ಗ್ಯಾರಂಟಿ ಯೋಜನೆ, ಆಡಳಿತ ಸುಧಾರಣೆಯ ಬಗ್ಗೆ ಚರ್ಚಿಸಿದ್ದೇನೆ ಅಂದಿದ್ದಾರೆ. The agenda behind state visit, I have explained my friend last time also, is to understand from our legislators how are the Congress government guarantees working in their respective assembly constituencies. What further improvements need to be done? ತಾಲೂಕು ಬಗ್ಗೆ ಯಾವುದು ಪೆಂಡಿಂಗ್ ಕೆಲಸಗಳು ಇದೆ ಮತ್ತು ಮುಂದೆ ಆಗಬೇಕಾಗಿರುವಂಥ ಕೆಲಸಗಳು ಯಾವ್ಯಾವಿದೆ ಅಂತ ಚರ್ಚೆ ಮಾಡಿದರು. ನಾವು ಅದೇ ಪ್ರಕಾರ ಪೆಂಡಿಂಗ್ ಇರೋ ಕೆಲಸಗಳನ್ನು ನಾವು ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ. ಆಮೇಲೆ ಮುಂದೆ ಆಗಬೇಕಾಗಿರುವಂಥ ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗುವಂಥದ್ದು ಯಾವ್ಯಾವುದಿದೆ ಅಂತ ಹೇಳಿದರು. ಒಂದು ನಮ್ಮ ಕ್ಷೇತ್ರಕ್ಕೆ ಆಗಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಡಿಸ್ಕಷನ್ ಮಾಡಿ ಅದನ್ನು ಅವರಿಗೆ ಕೊಟ್ಟಿದ್ದೀವಿ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಶಾಸಕ ಅಸಮಾಧಾನದ ನಡುವೆ ಸಿಎಂ ಕುರ್ಚಿ ಕದನವೂ ಕೂಡ ಕುತೂಹಲ ಮೂಡಿಸಿದೆ.
ಇಬ್ಬರು ನಾಯಕರ ಅಸಮಾಧಾನವನ್ನ ರಾಹುಲ್ ಗಾಂಧಿ ಕಡಿಮೆ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.